ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ಇಂದಿನ ತರಗತಿ ಸ್ವಾಗತ. ನಾನಿಂದು ತಂದಿರುವ ಚರ್ಚಿತ ಅಂಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಮಾಣು ವಿದ್ಯುತ್ ಸ್ಥಾವರಗಳು. ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯುತ್ ಪರಮಾಣು ಸ್ಥಾವರಗಳು ಅಥವಾ ಪರಮಾಣು ವಿದ್ಯುತ್ ಸ್ಥಾವರಗಳು. 10ನೇ ತರಗತಿ ಭೂಗೋಳ ಪಠ್ಯ ವಿಷಯ ವಸ್ತು ವಿಸ್ತೃತ ರೂಪ. ಪರೀಕ್ಷೆಗೆ ಎಲ್ಲಿ, ಹೇಗೆ, ಯಾವಾಗ ಕೇಳ್ತಾರೆ ಗೊತ್ತಿಲ್ಲ. 2 ಅಂಕ 3 ಅಂಕ ಬರ್ತದೆ. ಸ್ಪರ್ಧಾಕಾಂಕ್ಷಿಗಳು ನಿಧಾನವಾಗಿ ಮನನ ಮಾಡ್ಕೊಳ್ಬೇಕು, ಮಂದಟ್ ಮಾಡ್ಕೊಳ್ಬೇಕು, ಒಂದು ಕಡೆ ನೋಟ್ ಮಾಡಿ ಬರ್ಕೋಬೇಕು. ಹಾಗಾದರೆ ಪರೀಕ್ಷೆ ಎದುರಿಸಲಿಕ್ಕೆ ಸಾಧ್ಯ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಸಾರಿ ನಾನು ಗೆಲ್ಲುತ್ತೇನೆ. ನನ್ನ ಶಾಲೆಗೆ, ನನ್ನೂರಿಗೆ, ನನ್ನ ಸೆಂಟರ್ಗೆ ನಾನೇ ಪ್ರಥಮ ಬರುತ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕು. ಆ ಛಲ ನಮ್ಮೊಳಗೆ ಉಕ್ಕಿ ಬಂದರೆ ಒಂದಿಷ್ಟು ಅಭ್ಯಾಸ ಮಾಡುವ ಹಂಬಲ ಬರುತ್ತೆ. ಇಲ್ಲಿ ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರ್ದು. ಕಷ್ಟಪಟ್ಟು ಓದಿ ಕೂತ್ಕೊಂಡ್ರೆ ಏನು ಅಭ್ಯಾಸ ಮಾಡ್ತಾ ಇದ್ದೀನಿ ಅನ್ನೋ ವಿಷಯದ ಬಗ್ಗೆ ಗಮನ ಹರಿಸಲಿಕ್ಕೆ ಸಾಧ್ಯವಿಲ್ಲ. ಇಷ್ಟ ಅಂದರೆ ಇದು ಏನು ನೋಡುವ ಅಂಥೇಳಿ ನಾವು ಅದರೊಳಗಡೆ ಉಳ್ಕೊಂಡ್ರೆ ಹೊರಗಡೆ ಬಂದುಬಿಡ್ತೇವೆ. ಆ ವಿಷಯ ನಮ್ಮೊಳಗೆ ಅಡಗಿರುತ್ತೆ. ಈಗ ವಿಷಯಕ್ಕೆ ಬರೋಣ. ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಪರಮಾಣು ವಿದ್ಯುತ್ ಅಣುಸ್ಥಾವರಗಳು ಎಲ್ಲೆಲ್ಲಿ ಕಂಡುಬರ್ತವೆ, ನಮ್ಮ ದೇಶದ ರಾಜ್ಯಗಳಲ್ಲಿ ಕಂಡುಬರ್ತವೆ ನೋಡ್ಕೊಂಡು ಬರುವ. ಭಾರತದ ಮೊದಲ ಅಣುಸ್ಥಾವರ ಯಾವುದಂದರೆ ರಾಜಸ್ಥಾನದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರ್ತದೆ. ಇಲ್ಲಿ ರಾಜಸ್ಥಾನದಲ್ಲಿ ಸುಮಾರು 6 ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲಾಗಿದೆ. ಎಷ್ಟು ಅಂದರೆ 6. ಕೋಟಾ ರಾಜಸ್ಥಾನದಲ್ಲಿ ಇವು ಪ್ರಮುಖ ನೆಲೆಗಳಾಗಿವೆ. ಇನ್ನು ಮುಂದಕ್ಕೆ ಬಂದರೆ ಗುಜರಾತ್ನಲ್ಲಿ ತಪತಿ, ಇಲ್ಲಿ ಕೂಡ ಅಣುಸ್ಥಾವರ ಸ್ಥಾಪಿಸಲಾಗಿದೆ. ಇಲ್ಲಿ ಕಕ್ರಾ ಪರಮಾಣು ವಿದ್ಯುತ್ ಸ್ಥಾವರ 1 ಮತ್ತು 2, ಕಕ್ರಪಾರ್ ಪರಮಾಣು ವಿದ್ಯುತ್ ಸ್ಥಾವರ 1 ಮತ್ತು 2 ಗುಜರಾತ್ ರಾಜ್ಯದ ತಪತಿ ನದಿ ದಂಡೆಯ ಮೇಲೆ ಇರುವಂಥವು. ಇನ್ನು ಮಹಾರಾಷ್ಟ್ರದಲ್ಲಿ ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ, ಮಹಾರಾಷ್ಟ್ರದ ತಾರಾಪುರ, ರಾಜಸ್ಥಾನದ ರಾಣಾ ಪ್ರತಾಪ ಸಾಗರ, ಆದರೆ ಮಹಾರಾಷ್ಟ್ರದಲ್ಲಿ ತಾರಾಪುರ. ಈ ತಾರಾಪುರದಲ್ಲಿ 4 ಅಣು ವಿದ್ಯುತ್ ಸ್ಥಾವರಗಳಿವೆ. ತಾರಾಪುರ 1, 2, 3, 4. ಮತ್ತು ಅದೇ ಮಹಾರಾಷ್ಟ್ರದಲ್ಲಿ ಬೋಯಿಸರ್ ಇನ್ನೊಂದು ಅಣು ಸ್ಥಾಪನೆ ಮಾಡಲಾಗಿದೆ, ಬೋಯಿಸರ್. ಇನ್ನು ಕರ್ನಾಟಕಕ್ಕೆ ಬಂದರೆ ಕೈಗಾ, ರಾಜಸ್ಥಾನಕ್ಕೆ ಬಂದರೆ ರಾಣಾ ಪ್ರತಾಪ ಸಾಗರ ಮತ್ತು ಕೋಟಾ ರಾಜಸ್ಥಾನ್. ಗುಜರಾತಿಗೆ ಬಂದರೆ ಕಕ್ರಾ ಪರಮಾಣು ಅಣು ಸ್ಥಾವರ. ಮಹಾರಾಷ್ಟ್ರಕ್ಕೆ ಬಂದರೆ ತಾರಾಪುರ ಮತ್ತು ಬೋಯಿಸರ್. ಕರ್ನಾಟಕಕ್ಕೆ ಬಂದರೆ ಕೈಗಾ ಅಣು ಸ್ಥಾವರ. ಉತ್ತರ ಪ್ರದೇಶಕ್ಕೆ ಬಂದರೆ ನರೋರಾ ಪರಮಾಣು ವಿದ್ಯುತ್ ಸ್ಥಾವರ. ಇಲ್ಲಿ 2 ಕೇಂದ್ರಗಳಿವೆ ನರೋರಾದಲ್ಲಿ. ತಮಿಳುನಾಡಿಗೆ ಬಂದರೆ ಕಲ್ಪಕಂ, ತಮಿಳುನಾಡಿನಲ್ಲಿ ಕಲ್ಪಕಂ. ತಮಿಳುನಾಡಿನಲ್ಲಿ 2 ವಿದ್ಯುತ್ ಅಣು ಸ್ಥಾವರಗಳಿವೆ. ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರ 1, ಕಲ್ಪಕಂ ವಿದ್ಯುತ್ ಸ್ಥಾವರ 1. ಮತ್ತು ತಮಿಳುನಾಡಿನಲ್ಲಿ ಕುಡಂಕುಲಂ ಪರಮಾಣು ವಿದ್ಯುತ್ ಸ್ಥಾವರ 1. ಕುಡಂಕುಲಂ ತಮಿಳುನಾಡಿನಲ್ಲಿ ಬರ್ತಕ್ಕಂಥದ್ದು 2 ಇದೆ. ತಮಿಳುನಾಡಿನಲ್ಲಿ 2 ಅಣು ಸ್ಥಾವರಗಳಿವೆ. ರಾಜಸ್ಥಾನ ರಾಣಾ ಪ್ರತಾಪ ಸಾಗರ ಮತ್ತು ರಾಜಸ್ಥಾನ ಕೋಟಾ. ಗುಜರಾತ್ ಕಕ್ರಪಾರ, ಗುಜರಾತ್ ತಪತಿ. ಮಹಾರಾಷ್ಟ್ರ ತಾರಾಪುರ ಮತ್ತು ಬೋಯಿಸರ್. ಕರ್ನಾಟಕ
ಕೈಗಾ, ಉತ್ತರ ಪ್ರದೇಶದ ನರೋರಾ, ತಮಿಳುನಾಡಿನ ಕಲ್ಪಕಂ ಮತ್ತು ಮದ್ರಾಸ್, ತಮಿಳುನಾಡಿನ ಕುಡಂಕುಲಂ ಪರಮಾಣು ವಿದ್ಯುತ್ ಸ್ಥಾವರ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮುಂದೊಟ್ಟು ಮಾಡ್ಕೊಳ್ಳಿ. ಪರೀಕ್ಷೆಗೆ 2 ಅಂಕಕ್ಕೆ ಬರ್ತದೆ. ಒಂದು ವೇಳೆ ನೀವು ಬರೆಯೋ ಪರೀಕ್ಷೆಗೆ ಬಂದಿದ್ದಾದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ನಿಮ್ಮ ಬೆಂಬಲವೇ ನನ್ನ ಧ್ವನಿ ದಿನನಿತ್ಯ ನಿಮ್ಮೊಳಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.